When did you have lunch yesterday? When did you have lunch yesterday? When did you have lunch yesterday? ನೀವು ನಿನ್ನೆ ಎಷ್ಟು ಗಂಟೆಗೆ ಊಟ ಮಾಡಿದ್ರಿ ಅಂತ ಕೇಳಬೇಕಾದ್ರೆ I had lunch. I had ಅನ್ಬೇಕು. I had lunch at 2 p.m. When did ಅಂದ್ರೆ past tense ಅಲ್ಲಿ ಕೇಳೋದು, do ಅಂದ್ರೆ present tense ಅಲ್ಲಿ ಕೇಳೋದು. ಸೊ ಕಂಪಲ್ಸರಿ ಡೂ ಡಿಡ್ ಹಾಕ್ಲೇಬೇಕು. ಪ್ರೆಸೆಂಟ್ ಅಲ್ಲಿ ಡೂ ಹಾಕ್ರಿ, ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಹಾಕ್ರಿ, ಫ್ಯೂಚರ್ ಅಲ್ಲಿ ವಿಲ್ ಹಾಕ್ರಿ. ಓಕೆ, ಸೊ ಐ ಹ್ಯಾಡ್ ಲಂಚ್ ಅಟ್ 2 p.m. ವೆನ್ ಡಿಡ್ ಯು ಪ್ಲೇ ಕ್ರಿಕೆಟ್? ನೀವು ನಿನ್ನೆ ಕ್ರಿಕೆಟ್ ಎಷ್ಟು ಗಂಟೆಗೆ ಆಡಿದ್ರಿ? ವೆನ್ ಡಿಡ್ ಯು ಪ್ಲೇ ಕ್ರಿಕೆಟ್? ಓಕೆ, ಐ ಪ್ಲೇಡ್ ಕ್ರಿಕೆಟ್ at 5 p.m. I played cricket at 5 p.m. Which program did you watch? Which program did you watch? ನೀವು ಯಾವ ಪ್ರೋಗ್ರಾಮ್ ನೋಡಿದ್ರಿ ಅನ್ನಕ್ಕೆ which program did you watch? I watched serial, ಕನ್ನಡ serial. Answer is I watched ಕನ್ನಡ serial. ಬರೀತಾ ಇದ್ರಿ, ಬರ್ರಿ ನೋಡ್ಕೊಂಡು ಬರ್ತಾ ಹೋಗ್ರಿ. ಡೋಂಟ್ ಸಿಟ್ ಕ್ವೈಟ್. ಬೇರೆ ನೋಡ್ಬೇಕು ತೋಡ್ರಿ, ಇದು ಬೇಡ, ಇದು ದೊಡ್ಡದು ಸಿಂಗಲ್ ಲೈನ್ ಇಂದ ತೋಡ್ರಿ. ಸೊ I watched serials. I watched serials. I watched serials, Kannada serials. Okay. What did you eat for snacks? What did you eat for evening snacks? ಸಾಯಂಕಾಲ ನೀವು ಏನ್ ಸ್ನಾಕ್ಸ್ ತಿಂದ್ರಿ ಅನ್ನಲಿಕ್ಕೆ ವಾಟ್ ಡಿಡ್ ಯು ಈಟ್, ನಾಟ್ ಏಟ್ ಬರಲ್ಲ ಇಲ್ಲಿ. ಡಿಡ್ ಜೊತೆಗೆ ಯಾವಾಗ್ಲೂ ವರ್ಬ್ ಅನ್ನೇ ಬರಬೇಕು. ದಿಸ್ ಇಸ್ ಅ ರೂಲ್. ಇದು ನಮಗೆ ಯಾಕೆ ಇಂಗ್ಲಿಷ್ ಕಷ್ಟ ಆಗ್ತಾ ಇದೆ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಅಂದ್ರೆ ನಮಗೆ ರೂಲ್ಸ್ ಕನ್ಫ್ಯೂಸ್ ಇದೆ. ಡಿಡ್ ಜೊತೆಗೆ ವರ್ಬ್ ಒನ್ ಹಾಕ್ಬೇಕು, ವರ್ಬ್ ಟು ಹಾಕ್ಬೇಕು ಅನ್ನೋದು ಕನ್ಫ್ಯೂಸ್ ಇದೆ. ಇದನ್ನ ತಿಳ್ಕೋಬೇಕು ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು. ಇದು ತಿಳ್ಕೋಬೇಕು, ರಿಪೀಟ್ ಮಾಡ್ಬೇಕು, ಇಲ್ಲಾಂದ್ರೆ ಕಷ್ಟ. ಸೊ ವಾಟ್ ಡಿಡ್ ಯು ಈಟ್ ಫಾರ್ ಈವ್ನಿಂಗ್ ಸ್ನಾಕ್ಸ್? ಐ ಏಟ್ ಏನು? I ate biscuits. I ate biscuits. ನಾನು ಬಿಸ್ಕೆಟ್ಸ್ ಅನ್ನ ತಿಂದೆ. What did you do? What did you do at 8 p.m.? ನೀವು ರಾತ್ರಿ 8 ಗಂಟೆಗೆ ಏನ್ ಮಾಡಿದ್ರಿ? What did you do? Did ಜೊತೆಗೆ ವರ್ಬ್ ಅನ್ನೇ ಹಾಕ್ರಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. What did you do at 8 p.m.? I did homework. I did homework. ನಾನು ಹೋಮ್ವರ್ಕ್ ಅನ್ನ ಮಾಡಿದೆ. When did you sleep? When did you sleep? ನೀವು ಎಷ್ಟು ಗಂಟೆಗೆ ಮಲ್ಕೊಂಡ್ರಿ? I slept at 10 p.m. Sorry, I slept at 10 p.m. Sleep ಭೂತಕಾಲ ಏನು? Slept. I slept at 10 p.m. ಈ ರೀತಿಯಾಗಿ ನೀವು ಪ್ರಶ್ನೆ ಅಥವಾ ಕ್ವಶನಿಂಗ್ ಆನ್ಸರಿಂಗ್. Questioning answer is very important. Without knowing questioning, you can't speak. ನೀವು ಮಾತಾಡಬೇಕು ಇಂಗ್ಲಿಷ್ ಅಂದ್ರೆ ನೀವು ಮೊದಲು ಪ್ರಶ್ನೆ ಮಾಡಕ್ ಬರ್ಬೇಕು. ಕನ್ವರ್ಸೇಷನ್ ಯಾವಾಗಲೂ ಸಂಭಾಷಣೆ ಕನ್ನಡಲ್ಲೇ ಮಾತಾಡ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಪ್ರಶ್ನೆಗಳ ಮೂಲಕನೇ ಮಾತಾಡ್ತೀವಿ. ನಿಮ್ ಹೆಸರೇನು, ಏನ್ ಮಾಡ್ತಾ ಇದ್ರಿ, ಯಾವಾಗ ಬಂದ್ರಿ, ಟೀ ಕುಡಿದ್ರಾ, ಹೇಗ್ ಬಂದ್ರಿ, ಮನೇಲಿ ಹೇಗಿದ್ದಾರೆ, ಮಳೆ ಆಗ್ತಾ ಇದೆಯಾ, ಪ್ರಶ್ನೆಗಳ ಮೂಲಕನೇ ನಾವು ಸಂಭಾಷಣೆ ಮಾಡೋದು. ಸೊ ಹಾಗೆ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು. ಇಫ್ ಯು ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್, ಯು ಮಸ್ಟ್ ನೋ ಹೌ ಟು ಆಸ್ಕ್ ದ ಕ್ವಶನ್ಸ್. If you don't know how to ask questions, then it is quite difficult for you to speak. So presentation also very important. ಯಾಕಂದ್ರೆ ನಮಗೆ ಬರೇ ನಾಲೆಜ್ ಇದ್ರೆ ಉಪಯೋಗ ಇಲ್ಲ, ನಾಲೆಜ್ ಜೊತೆಗೆ ಸ್ಕಿಲ್ ಬೇಕು. ಈಗ ನಾಲೆಜ್ ಏನು? ಗ್ರಾಮರ್ ಇಸ್ ನಾಲೆಜ್. ಸ್ಪೀಕಿಂಗ್ ಏನು? ದಟ್ ಇಸ್ ಸ್ಕಿಲ್. ಸೊ ಸ್ಕಿಲ್, ಸ್ಪೀಕಿಂಗ್ ಇಸ್ ಸ್ಕಿಲ್ ಅಂಡ್ ಗ್ರಾಮರ್ ಇಸ್ ನಾಲೆಜ್. ಸೊ ಬರೀ ನನಗೆ ಗ್ರಾಮರ್ ನಾಲೆಜ್ ಇದೆ ಸರ್, ಸ್ಕಿಲ್ ಇಲ್ಲ ಅಂದ್ರೆ ನಡೆಯಲ್ಲ. ಈಗಿನ ಒಂದು ಸಿಚುವೇಶನ್ ಅಥವಾ ಈಗ ಏನು ಕಂಪನೀಸ್ ಇದೆ, MNC ಕಂಪನೀಸ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಅಡ್ವಾನ್ಸ್. ನಾವು ಟೋಟಲಿ ವರ್ಲ್ಡ್ ಇಸ್ ಇನ್ ಅಡ್ವಾನ್ಸ್ ಲೆವೆಲ್. 21st ಸೆಂಚುರಿ ಇದೆ. ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ, ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ. AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಇಂಥ ಒಂದು ಕಾಲದಲ್ಲಿ ನಮಗೆ ಪ್ರೆಸೆಂಟೇಶನ್ ಇಲ್ಲ ಅಂದ್ರೆ ಖಂಡಿತವಾಗಿಯೂ ನಮ್ಗೆ ಕಷ್ಟ ಆಗ್ತಾ ಇದೆ.
ಮೊದಲು ಏನಾದ್ರೆ ಪ್ರೆಸೆಂಟೇಷನ್ ಮಾಡೋಕೆ ಕಷ್ಟ ಆಗ್ತಿತ್ತು, ಅದು ಈಗ ಎ ಬಂದ್ಮೇಲೆ ಇನ್ನೂ ಈಸಿ ಆಗಿದೆ. ಬಟ್ ಓನ್ಲಿ ಥಿಂಗ್ ಈಸ್ ವಿ ಶುಡ್ ಸ್ಪೀಕ್, ವಿ ಶುಡ್ ಓಪನ್ ಅವರ್ ಮೌತ್. ಅದು ನಮ್ಗೆ ಇದು ನಾಲೆಜ್ ಗೊತ್ತಿರ್ಬೇಕು. ವಿದೌಟ್ ನಾಲೆಜ್ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. शायद जूम की वजह से प्रॉब्लम हो रहा था क्या? हाँ, तुम्हें करेक्ट ये नहीं करे, शायद आउट नहीं, कैंसिल बराबर नहीं किए. आशा मैडम